ಈ ಕಡೆಯಿಂದ ಒಂದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಕ್ಲಾಸ್ ಎ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿದ್ರಿ, ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯಾ ಆಗಿಲ್ವಾ, ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂತ. ಇದ್ರ ಬಗ್ಗೆ KE ಅವರೇ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಮತ್ತು ಲಿಂಕ್ ಕೂಡ ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ನೋಡೋದೆಲ್ಲನೂ ಕೂಡ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ KE ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ, ಅದ್ರ ಬಗ್ಗೆ ನೋಡೋಣ. ಫಸ್ಟು ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಅಂದರೆ ರಿಸರ್ವೇಷನ್ ನೀವು ಕ್ಲೈಮ್ ಏನು ಮಾಡಿದಿರ ಆನ್ಲೈನ್ ಅಪ್ಲಿಕೇಶನಲ್ಲಿ ಅದನ್ನ ನಾವು ಕನ್ಸಿಡರ್ ಮಾಡ್ಕೋತೀವಿ ಅಂತ ಹೇಳಿದರೆ, ಮತ್ತು ನೀವು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ರೂರಲ್ ಏನು ಕೊಟ್ಟಿರ್ತೀರಲ್ಲ, ಸ್ಯಾಟ್ ಸೈಡಿಯಲ್ಲಿ ಏನಿರುತ್ತಲ್ಲ ಆ ಒಂದು ಡಾಟಾನ ಫೆಚ್ ಮಾಡಿಕೊಂಡು ನಿಮಗೆ ರಿಸರ್ವೇಷನ್ಗಳನ್ನ ಕೊಟ್ಟಿರ್ತೀವಿ ಅಂತ ಹೇಳಿರ್ತಾರೆ. ಮತ್ತು SC ST ಮತ್ತು ಕ್ಯಾಟಗರಿ ರಿಸರ್ವೇಷನ್ ಏನಿದೆಯಲ್ಲ ಆ OBC ಇದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ನಿಮ್ಮದು ಆಡಿ ನಂಬರ್ ಬೇಸಿಸ್ ಮೇಲೆ ನಿಮಗೆ ರಿಸರ್ವೇಷನ್ ಕ್ಲೈಮ್ ಆಗಿರುತ್ತೆ ಅಂತ ಹೇಳಿದರೆ. ಜೊತೆಗೆ ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಏನಿದೆಯಲ್ಲ ಇದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫೈ ಆಗಿರುತ್ತೆ ಅಂತ ಹೇಳಿದರೆ. ಮತ್ತು ಇವಾಗ ನೀವು ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿದೆಯಾ ಆಗಿಲ್ವಾ ಎಲ್ಲನೂ ಕೂಡ ಇವಾಗ ನೋಡೋಣ. ಮತ್ತು ಆಪ್ಷನ್ ಕೋರ್ಸ್ ಯಾರಾದರೂ ಬೈ ಮಾಡಿಲ್ಲ ಅಂದರೆ ಬೇಗ ಬೈ ಮಾಡ್ಕೊಳ್ಳಿ, ಯಾಕಂದರೆ ಆಫರ್ ಪ್ರೈಸ್ ಕೆಲವು ದಿನಗಳು ಮಾತ್ರ ಇರುತ್ತೆ. ಡಾಕ್ಯುಮೆಂಟ್ ಏನಾದರೂ ವೆರಿಫೈ ಆಗಿದೆಯಾ ಆಗಿಲ್ವಾ ನನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ ಜಸ್ಟ್ ಏನು ಮಾಡಿ ಅಂದರೆ ಗೂಗಲ್ಗೆ ಹೋಗಿ ಇಲ್ಲಿ KECT ಸ್ಪೇಸ್ ನೀಟ್ ಸ್ಪೇಸ್ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ. ಆವಾಗ ನಿಮಗೆ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಫಸ್ಟ್ ಲಿಂಕ್ ಬಂದುಬಿಟ್ಟೇ ಈ ರೀತಿ ಕಾಣುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ. ಇದು ನಮ್ಮ ಚಾನಲ್ ಆಗಿರುತ್ತೆ ಟೆಲಿಗ್ರಾಮಲ್ಲಿ. ಅಲ್ಲಿ ನಿಮಗೆ ಲಿಂಕ್ ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಾಂದರೆ KE ವೆಬ್ಸೈಟಲ್ಲೂ ಕೂಡ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂದರೆ KE ವೆಬ್ಸೈಟಲ್ಲೇ ಡೈರೆಕ್ಟ್ ಲಿಂಕ್ ನಿಮಗೆ ಸಿಗುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆನ್ಲೈನ್ ವೆರಿಫೈಡ್ ಲಿಸ್ಟ್ ಅಂತ ಇರುತ್ತಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ CET ನಂಬರ್ ಆಗಕ್ಕೆ ಹೋಗ್ಬಿಡಿ, ಅದು ಕರೆಕ್ಟಾಗಿ ಬರಲ್ಲ. ಇಲ್ಲಿ ನಿಮ್ಮದು CET ಅಪ್ಲಿಕೇಶನ್ ನಂಬರ್ನ ಹಾಕಿ, ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ, ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಅದನ್ನ ಹಾಕ್ಬಿಟ್ಟು ಸರ್ಚ್ ಅಂತ ಕೊಡಿ. ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ನಂತರ ನಿಮ್ಮ CET ನಂಬರ್ ಬಂದಿರುತ್ತೆ, ನಂತರ ನಿಮ್ಮ ಕ್ಯಾಂಡಿಡೇಟ್ ನಂಬರ್ ಬಂದಿರುತ್ತೆ, ಮತ್ತು ನೀವು ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಯಾವುದಕ್ಕೆ ಬಿಲಾಂಗ್ ಆಗಿರ್ತೀರ ಅನ್ನೋ ಡೀಟೇಲ್ಸ್ ಇರುತ್ತೆ, ಮತ್ತು ನಿಮ್ಮ ಕ್ಯಾಟಗರಿ ಯಾವುದು ಕ್ಲೈಮ್ ಆಗಿದೆ ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ಆ ಒಂದು ಡೀಟೇಲ್ಸ್ ಇರುತ್ತೆ. ಮತ್ತು SNK ಕೋಟೆಗೆ ಎಲಿಜಿಬಲ್ ಇದ್ದೀರಾ ಇಲ್ವನ್ನ ತೋರಿಸುತ್ತೆ. ಮತ್ತು HK ಜಮ್ಮು ಕಾಶ್ಮೀರ್ ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ, ಏನೇನು ಅಪ್ಲಿಕಬಲ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಇರುತ್ತೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಕೌನ್ಸಲಿಂಗಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇಲ್ಲೇನಾದರೂ ರಾಂಗ್ ಇನ್ಫಾರ್ಮೇಷನ್ ಇತ್ತು ಅಂದರೆ KE ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.